ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಈ 5 ತಿಂಗಳುಗಳ ಕಾಲ ನಮ್ಮನ್ನು ಉನ್ನತವಾಗಿ ನಡೆಸಿದ್ದಾನೆ. ಈ 6ನೇ ತಿಂಗಳ ಮೊದಲನೇ ದಿವಸ ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಏನಪ್ಪ ಅಂತಂದರೆ, ಕೀರ್ತನೆಗಳು 114:12 ನಾವು ಓದಿಕೊಳ್ಳೋಣ. ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸುವನು. ಪ್ರಿಯರೇ, ಈ ಜುಲೈ ತಿಂಗಳ ಮೊದಲನೇ ದಿವಸ ಕರ್ತನು ನಮಗೆ ಕೊಟ್ಟಂಥ ವಾಗ್ದಾನ, ನಮ್ಮ ಕುಟುಂಬಕ್ಕೆ ಕೊಟ್ಟಂಥ ವಾಗ್ದಾನ, ನಮ್ಮ ಮಕ್ಕಳಿಗೆ ಕೊಟ್ಟಂಥ ವಾಗ್ದಾನ ಏನಪ್ಪ ಅಂತಂದರೆ, ಅವರು ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನ ಆಶೀರ್ವದಿಸುವನು. ಪ್ರಿಯರೇ, ಈ 5 ತಿಂಗಳುಗಳ ಕಾಲ ಕರ್ತನು ತನ್ನ ರೆಕ್ಕೆಗಳ ಮರೆಯಲ್ಲಿ ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ಸುಖ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ನಮ್ಮ ಅಗತ್ಯಗಳನ್ನು ಪೂರೈಸಿದ್ದಾನೆ. ಈ 6ನೇ ತಿಂಗಳ ಮೊದಲನೇ ದಿವಸ ಆತನ ವಾಗ್ದಾನ ಏನಪ್ಪ ಅಂತಂದರೆ, ಎಲ್ಲರನ್ನ ಆಶೀರ್ವದಿಸುವನು. ಪ್ರಿಯನೇ, ಕರ್ತನು ಎಲ್ಲರನ್ನ ಆಶೀರ್ವದಿಸುವನು. ಯಾಕೆ ಆಶೀರ್ವದಿಸ್ತಾನಂತಂದರೆ, ಪ್ರೀತಿ ಸತ್ಯತೆಗಳ ನಿಮಿತ್ತ ಆತನು ನಮ್ಮನ್ನು ನಡೆಸ್ತಾನೆ. ಪ್ರಿಯರೇ, 115ನೇ ಕೀರ್ತನೆ 12 ಹೇಳಿದ ಪ್ರಕಾರ ದೇವರು ನಮ್ಮನ್ನು ಕಾಯುವವನಾಗಿದ್ದಾನೆ, ನಮ್ಮನ್ನು ಕಾಯುವವನಾಗಿದ್ದಾನೆ. ಇಲ್ಲಿ 115ನೇ ಕೀರ್ತನೆ 4, 5, 6, 7 ನೀವು ನೋಡಿಕೊಂಡ್ರೆ, ಅವೋ ವಿಗ್ರಹಗಳೋ ಬೆಳ್ಳಿ ಬಂಗಾರದವುಗಳೇ, ಅವು ಮನುಷ್ಯರ ಕೈ ಕೆಲಸವಷ್ಟೇ. ಅವು ಬಾಯಿದ್ದರೂ ಮಾತಾಡುವುದಿಲ್ಲ, ಕಣ್ಣಿದ್ದರೂ ನೋಡುವುದಿಲ್ಲ, ಕಿವಿ ಇದ್ದರೂ ಕೇಳುವುದಿಲ್ಲ, ಮೂಗಿದ್ದರೋ ಮೂಸುವುದಿಲ್ಲ, ಕೈಯುಂಟು ಮುಟ್ಟುವುದಿಲ್ಲ, ಕಾಲುಂಟು ನಡೆಯುವುದಿಲ್ಲ, ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಅವುಗಳನ್ನು ಮಾಡುವವರೋ, ಅವುಗಳಲ್ಲಿ ಭರವಸೆ ಇಡುವವರು ಅವುಗಳಂತೆಯೇ. ಆದರೆ ಪ್ರಿಯರೇ, ಯೆಹೋವನಲ್ಲಿ ಭರವಸೆ ಇಡುವವರು, ಯೆಹೋವನನ್ನು ಆತುಕೊಂಡವರಿಗೆ ಆತನೇ ಸಹಾಯಕನು, ಆತನೇ ಗುರಾಣಿಯಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ನಾವು ಆತನನ್ನು ನೆನಪು ಮಾಡಿಕೊಳ್ಳುವುದು ಬಹಳ ಮುಖ್ಯ ಅಂತೇಳಿ ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಆದರೆ ಈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕರ್ತನು ನಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ, ನಮ್ಮನ್ನು ಕರ್ತನು ಪ್ರೀತಿಸುವವನಾಗಿದ್ದಾನೆ, ನಮ್ಮನ್ನು ಕರ್ತನು ನಡೆಸುವವನಾಗಿದ್ದಾನೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ. ಪ್ರಿಯರೇ, ಆತನು ನೆನಪು ಮಾಡಿಕೊಂಡಿರುವುದರಿಂದ ಆತನಿಗೆ ಸ್ತೋತ್ರ ಮಾಡೋಣ. ಆತನ ಆಜ್ಞೆಗಳಲ್ಲಿ ನಾವು ಅತ್ಯಾನಂದ ಪಡೋಣ. ಯಾರು ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡ್ತಾನೋ ಅವನು ಧನ್ಯನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೆಹೋವನ ಸೇವಕರೇ, ಸ್ತೋತ್ರ ಮಾಡಿರಿ, ಯೆಹೋವನ ನಾಮ ಸ್ತುತಿ ಮಾಡಿರಿ. ಪ್ರಿಯರೇ, ಈ ತಿಂಗಳ ಪೂರ ನಾವು ಮಾಡಬೇಕಾಗಿರೋದಿಷ್ಟೇ, ಸ್ತೋತ್ರ ಮಾಡೋಣ, ಆತನ ನಾಮವನ್ನು ಸ್ತುತಿ ಮಾಡೋಣ. ಸ್ತೋತ್ರ ಮಾಡ್ತಾ ಮಾಡ್ತಾ, ಸ್ತುತಿ ಮಾಡ್ತಾ ಮಾಡ್ತಾ ನಾವು ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಆಶೀರ್ವಾದಗಳ ನಿಧಿ ಆತ, ಬೇಡುವುದನ್ನು ಕೊಡುವವನು ಆತ. ಹಾಗಾಗಿ ನಾವು ಯಾರು ಬೇಸರ ಪಟ್ಟಿಕೊಳ್ಳುವುದು ಬೇಡ, ಸೋತು ಹೋಗುವುದು ಬೇಡ, ಹಿಂದೆ ಸರಿಯುವುದು ಬೇಡ. ಯಾಕಂದರೆ ಆತನು ನಮ್ಮ ಘನರಕ್ಷಕನು, ಕರ್ತನು ನಮ್ಮ ಘನರಕ್ಷಕನಾಗಿದ್ದಾನೆ. ಹಾಗಾಗಿ ಆತನು ಒಳ್ಳೆಯದನ್ನೇ ಮಾಡ್ತಾನೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ, ಈ ಮೊದಲನೇ ದಿವಸ ಸ್ವಾಮಿ
ನೀವು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ತಿಂಗಳ ಪೂರ ದೇವರೇ ನಮ್ಮ ಕುಟುಂಬಗಳು ನಿಮ್ಮನ್ನು ಸ್ತುತಿ ಮಾಡೋಕ್ಕೆ, ಸ್ತೋತ್ರ ಮಾಡೋಕ್ಕೆ ದೇವರೇ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಈ ತಿಂಗಳು ಸ್ವಾಮಿ ಅಪ್ಪ, ಅವರ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಕಾಣಲಿ ಸ್ವಾಮಿ. ಅವರ ಹೃದಯ ಬಯಸಿದ್ದನ್ನು ನೀವು ಕೊಡ್ತೀರಂತ ನಾನು ಬಲವಾಗಿ ನಂಬ್ತೇನೆ ಸ್ವಾಮಿ. ಮಕ್ಕಳನ್ನು ಘನಪಡಿಸು, ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್.